ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ ಪರ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ನಿಂತ್ರ ಅನ್ನುವಂತ ಪ್ರಶ್ನೆ ಅನುಮಾನ ಇದೀಗ ಮೂಡೋದಕ್ಕೆ ಶುರುವಾಗ್ತಾ ಇದೆ. ಯಾಕೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಒಂದ್ ಕಡೆ ಈ ಪ್ರಕರಣದಲ್ಲಿ ಎಸ್ಐಟಿ ಹಾಗೂ ಇಡಿ ಬೆನ್ನತ್ತಿದ್ರೂ ಕೂಡ ಯಾರು ಕೇರೆ ಮಾಡ್ತಾ ಇಲ್ವಾ, ಡೋಂಟ್ ಕೇರ್ ಅಂತ ಅಂದ್ಬಿಟ್ರ. ಕೆಪಿಸಿಸಿ ಹಿರಿಯ ನಾಯಕರ ಸಲಹೆಗೆ ಲೀಡರ್ಸ್ ಕಿಮ್ಮತ್ ಕೊಡ್ತಾ ಇಲ್ಲ. ದದ್ದಲ್ ರಾಜೀನಾಮೆ ಪಡ್ಕೋಬೇಕು ಅಂತ ಹೇಳಿ ಸಿಎಂ ಡಿಸಿಎಂಗೆ ಕೆಲವೊಂದಿಷ್ಟು ಜನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪಡ್ಕೋಬೇಕು ಅನ್ನೋ ಸಲಹೆ ಕೇಳಿ ಬರ್ತಾ ಇದೆ. ಹಿರಿಯ ನಾಯಕರ ಮನವಿಗೂ ಸಿಎಂ ಡಿಸಿಎಂ ಕೇರೆ ಮಾಡ್ತಾ ಇಲ್ಲ. ದದ್ದಲ್ ರಾಜೀನಾಮೆಯನ್ನು ಪಡ್ಕೊಳ್ಳೋದಕ್ಕೆ ಯಾಕೋ ಸಿಎಂ ಮತ್ತು ಡಿಸಿಎಂ ಹಿಂದೆಟಾಗ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ ಸೀನಿಯರ್ ಲೀಡರ್ಸ್. ಒಂದ್ ಕಡೆ ಎಸ್ಐಟಿ ಹಾಗೂ ಇಡಿ ಕೇಸನ್ನ ಬೆನ್ನತ್ತಿದೆ, ವಿಚಾರಣೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಅವರು ದದ್ದಲ್ ರಾಜೀನಾಮೆಗೆ ರಿಕ್ವೆಸ್ಟ್ ಬೇರೆ ಬರ್ತಾ ಇದೆ ಹಿರಿಯ ನಾಯಕರಿಂದ. ಆದರೂ ಕೂಡ ಕೇರೆ ಮಾಡ್ತಾ ಇಲ್ವಲ್ಲ, ಯಾಕೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ನೋಡಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕಡೆ, ಮತ್ತೊಂದು ಕಡೆ ಅವರ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಸಲಹೆಗಳು ಅಥವಾ ಮನವಿಗಳು ಸಿಎಂ ಡಿಸಿಎಂ ಇಬ್ರಿಗೂ ಕೂಡ ಮಾಡ್ತಾ ಇದ್ದಾರೆ ಹಿರಿಯ ನಾಯಕರು. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನೋಡಿ, ಇಡಿ ಒಂದು ಕಡೆ, ಎಸ್ಐಟಿ ಒಂದು ಕಡೆ ಗ್ರಿಲ್ ಮಾಡ್ತಾ ಇದೆ. ಈ ಹಗರಣದಲ್ಲಿ ಕೇಳಿ ಬಂದಿರುವಂತಹ ಅಷ್ಟು ಜನರನ್ನ ವಿಚಾರಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾಕೆ ಸಿಎಂ ಮತ್ತು ಡಿಸಿಎಂ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಸೀನಿಯರ್ ಲೀಡರ್ಸ್. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ ಪರ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ನಿಂತ್ರ ಅನ್ನುವಂಥ ಪ್ರಶ್ನೆ ಅನುಮಾನ ಇದೀಗ ಮೂಡೋದಕ್ಕೆ ಶುರುವಾಗ್ತಾ ಇದೆ. ಯಾಕೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಒಂದ್ ಕಡೆ ಈ ಪ್ರಕರಣದಲ್ಲಿ ಎಸ್ಐಟಿ ಹಾಗೂ ಇಡಿ ಬೆನ್ನತ್ತಿದ್ರೂ ಕೂಡ ಯಾರು ಕೇರೆ ಮಾಡ್ತಾ ಇಲ್ವಾ, ಡೋಂಟ್ ಕೇರ್ ಅಂತ ಅಂದ್ಬಿಟ್ರ. ಕೆಪಿಸಿಸಿ ಹಿರಿಯ ನಾಯಕರ ಸಲಹೆಗೆ ಲೀಡರ್ಸ್ ಕಿಮ್ಮತ್ ಕೊಡ್ತಾ ಇಲ್ಲ. ದದ್ದಲ್ ರಾಜೀನಾಮೆ ಪಡ್ಕೋಬೇಕು ಅಂತ ಹೇಳಿ ಸಿಎಂ ಡಿಸಿಎಂಗೆ ಕೆಲವೊಂದಿಷ್ಟು ಜನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪಡ್ಕೋಬೇಕು ಅನ್ನೋ ಸಲಹೆ ಕೇಳಿ ಬರ್ತಾ ಇದೆ. ಹಿರಿಯ ನಾಯಕರ ಮನವಿಗೂ ಸಿಎಂ ಡಿಸಿಎಂ ಕೇರೆ ಮಾಡ್ತಾ ಇಲ್ಲ. ದದ್ದಲ್ ರಾಜೀನಾಮೆಯನ್ನು ಪಡ್ಕೊಳ್ಳೋದಕ್ಕೆ ಯಾಕೋ ಸಿಎಂ ಮತ್ತು ಡಿಸಿಎಂ ಹಿಂದೆಟಾಗ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ ಸೀನಿಯರ್ ಲೀಡರ್ಸ್. ಒಂದ್ ಕಡೆ ಎಸ್ಐಟಿ ಹಾಗೂ ಇಡಿ ಕೇಸನ್ನ ಬೆನ್ನತ್ತಿದೆ, ವಿಚಾರಣೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಅವರು ದದ್ದಲ್ ರಾಜೀನಾಮೆಗೆ ರಿಕ್ವೆಸ್ಟ್ ಬೇರೆ ಬರ್ತಾ ಇದೆ ಹಿರಿಯ ನಾಯಕರಿಂದ. ಆದರೂ ಕೂಡ ಕೇರೆ ಮಾಡ್ತಾ ಇಲ್ವಲ್ಲ, ಯಾಕೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ನೋಡಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕಡೆ, ಮತ್ತೊಂದು ಕಡೆ ಅವರ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಸಲಹೆಗಳು ಅಥವಾ ಮನವಿಗಳು ಸಿಎಂ ಡಿಸಿಎಂ ಇಬ್ರಿಗೂ ಕೂಡ ಮಾಡ್ತಾ ಇದ್ದಾರೆ ಹಿರಿಯ ನಾಯಕರು. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನೋಡಿ, ಇಡಿ ಒಂದು ಕಡೆ, ಎಸ್ಐಟಿ ಒಂದು ಕಡೆ ಗ್ರಿಲ್ ಮಾಡ್ತಾ ಇದೆ. ಈ ಹಗರಣದಲ್ಲಿ ಕೇಳಿ ಬಂದಿರುವಂತಹ ಅಷ್ಟು ಜನರನ್ನ ವಿಚಾರಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾಕೆ ಸಿಎಂ ಮತ್ತು ಡಿಸಿಎಂ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಸೀನಿಯರ್ ಲೀಡರ್ಸ್. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣದಲ್ಲಿ ದದ್ದಲ್ ಪರ ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ನಿಂತ್ರ ಅನ್ನುವಂಥ ಪ್ರಶ್ನೆ ಅನುಮಾನ ಇದೀಗ ಮೂಡೋದಕ್ಕೆ ಶುರುವಾಗ್ತಾ ಇದೆ. ಯಾಕೆ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಒಂದ್ ಕಡೆ ಈ ಪ್ರಕರಣದಲ್ಲಿ ಎಸ್ಐಟಿ ಹಾಗೂ ಇಡಿ ಬೆನ್ನತ್ತಿದ್ರೂ ಕೂಡ ಯಾರು ಕೇರೆ ಮಾಡ್ತಾ ಇಲ್ವಾ, ಡೋಂಟ್ ಕೇರ್ ಅಂತ ಅಂದ್ಬಿಟ್ರ. ಕೆಪಿಸಿಸಿ ಹಿರಿಯ ನಾಯಕರ ಸಲಹೆಗೆ ಲೀಡರ್ಸ್ ಕಿಮ್ಮತ್ ಕೊಡ್ತಾ ಇಲ್ಲ. ದದ್ದಲ್ ರಾಜೀನಾಮೆ ಪಡ್ಕೋಬೇಕು ಅಂತ ಹೇಳಿ ಸಿಎಂ ಡಿಸಿಎಂಗೆ ಕೆಲವೊಂದಿಷ್ಟು ಜನ ಮನವಿ ಮಾಡ್ಕೊಳ್ತಾ ಇದ್ದಾರೆ. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪಡ್ಕೋಬೇಕು ಅನ್ನೋ ಸಲಹೆ ಕೇಳಿ ಬರ್ತಾ ಇದೆ. ಹಿರಿಯ ನಾಯಕರ ಮನವಿಗೂ ಸಿಎಂ ಡಿಸಿಎಂ ಕೇರೆ ಮಾಡ್ತಾ ಇಲ್ಲ. ದದ್ದಲ್ ರಾಜೀನಾಮೆಯನ್ನು ಪಡ್ಕೊಳ್ಳೋದಕ್ಕೆ ಯಾಕೋ ಸಿಎಂ ಮತ್ತು ಡಿಸಿಎಂ ಹಿಂದೆಟಾಗ್ತಾ ಇದ್ದಾರೆ. ಯಾಕೆ ಅನ್ನುವಂತಹ ಪ್ರಶ್ನೆ ಸೀನಿಯರ್ ಲೀಡರ್ಸ್. ಒಂದ್ ಕಡೆ ಎಸ್ಐಟಿ ಹಾಗೂ ಇಡಿ ಕೇಸನ್ನ ಬೆನ್ನತ್ತಿದೆ, ವಿಚಾರಣೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಅವರು ದದ್ದಲ್ ರಾಜೀನಾಮೆಗೆ ರಿಕ್ವೆಸ್ಟ್ ಬೇರೆ ಬರ್ತಾ ಇದೆ ಹಿರಿಯ ನಾಯಕರಿಂದ. ಆದರೂ ಕೂಡ ಕೇರೆ ಮಾಡ್ತಾ ಇಲ್ವಲ್ಲ, ಯಾಕೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ನೋಡಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕಡೆ, ಮತ್ತೊಂದು ಕಡೆ ಅವರ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಸಲಹೆಗಳು ಅಥವಾ ಮನವಿಗಳು ಸಿಎಂ ಡಿಸಿಎಂ ಇಬ್ರಿಗೂ ಕೂಡ ಮಾಡ್ತಾ ಇದ್ದಾರೆ ಹಿರಿಯ ನಾಯಕರು. ಆದರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನೋಡಿ, ಇಡಿ ಒಂದು ಕಡೆ, ಎಸ್ಐಟಿ ಒಂದು ಕಡೆ ಗ್ರಿಲ್ ಮಾಡ್ತಾ ಇದೆ.
ಈ ಹಗರಣದಲ್ಲಿ ಕೇಳಿ ಬಂದಿರುವಂತಹ ಅಷ್ಟು ಜನರನ್ನ ವಿಚಾರಣೆ ಮಾಡ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾಕೆ ಸಿಎಂ ಮತ್ತು ಡಿಸಿಎಂ ಅವರ ರಾಜೀನಾಮೆಯನ್ನ ಪಡ್ಕೊಳ್ಳೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಸೀನಿಯರ್ ಲೀಡರ್ಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.